ಇವತ್ತಿನ ತರಗತಿಯಲ್ಲಿ ಬದುಕನ್ನು ಪ್ರೀತಿಸಿದ ಸಂತ ಗದ್ಯ ಭಾಗದ ಮುಂದುವರಿದ ಭಾಗವನ್ನು ಈ ತರಗತಿಯಲ್ಲಿ ನಾವು ಗಮನಿಸೋಣ. ಅಬ್ದುಲ್ ಕಲಾಂ ಅವರು ತಾವು ಅಂದುಕೊಂಡಂತಹ ಬದುಕಿ ಬಾಳಿದಂತಹ ರೀತಿಯನ್ನು ನಾವು ಗಮನಿಸಿದಾಗ ಅಬ್ದುಲ್ ಕಲಾಂ ಅವರು ಎಂತಹ ಶ್ರೇಷ್ಠವಾದಂತಹ ಸರಳವಾದ ಬದುಕನ್ನು ನಡೆಸಿದ್ರು ಅನ್ನುವುದು ನಮಗೆ ಕಂಡುಬರುತ್ತದೆ. ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ, ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಅನ್ನುವ ಅವರ ಹೇಳಿಕೆ ಇದೆಯಲ್ಲ, ಇಲ್ಲಿ ಅವರುಗಳ ಸೇವೆ ಅಂದ್ರೆ ನಾವು ನಮ್ಮ ಕೆಲಸವನ್ನ ನಿಷ್ಠೆಯಿಂದ ಮಾಡುವಂಥದ್ದು. ನಮ್ಮ ಕೆಲಸವನ್ನ ನಾವು ನಿಷ್ಠೆಯಿಂದ ಮಾಡುತ್ತಾ ಹೋದ್ರೆ ನಾವು ದೇವರಿಗೆ ಪ್ರಿಯವಾಗ್ತೇವೆ, ದೇವರು ಮೆಚ್ಚುವಂತಹ ಕೆಲಸವನ್ನ ಮಾಡಿದಂತಾಗುತ್ತೆ, ಆಗ ನಮಗೆ ಸಮಾಜದಲ್ಲಿ ಬೆಲೆ ಸಿಗುತ್ತೆ ಅಂತ. ಅಬ್ದುಲ್ ಕಲಾಂ ಅವರಿಗೆ ಸಾಧ್ಯತೆಗಳ ಬಗ್ಗೆ ಎಂತಹ ಒಂದು ಆಶಾಭಾವನೆ ಇತ್ತು ಅಂದ್ರೆ, ಅವರು ರಾಷ್ಟ್ರಪತಿಯಾಗುವುದಕ್ಕೆ ಮುಂಚೆ ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಅಲ್ಲಿರುವಂತಹ ಬುದ್ಧಿಮಾಂದ್ಯ ಮಕ್ಕಳ ಸ್ಥಿತಿಯನ್ನು ನೋಡಿ ಈ ಮಕ್ಕಳ ಮೆದುಳಿನಲ್ಲಿ ಚಿಪ್ಪನ್ನು ಅಳವಡಿಸಿ ಇವರ ಬುದ್ಧಿಮಾಂದ್ಯತೆಯನ್ನು ಹೋಗಲಾಡಿಸುವುದಕ್ಕೆ ಸಾಧ್ಯವೇ ಅನ್ನುವ ಪ್ರಶ್ನೆಯನ್ನ ಅಲ್ಲಿಯ ವೈದ್ಯರಿಗೆ ಕೇಳ್ತಾರೆ. ಅಲ್ಲಿಯ ವೈದ್ಯರು ಅನುಮಾನವನ್ನು ವ್ಯಕ್ತಪಡಿಸಿದಾಗ ಸಾಧ್ಯವಿಲ್ಲ ಎಂದು ಹೇಳುವುದಕ್ಕಿಂತ ಹೇಗೆ ಸಾಧ್ಯ ಅನ್ನುವ ಒಂದೆರಡು ಕಾರಣಗಳನ್ನ ಹೇಳಬಲ್ಲಿರ ಅಂತ ಕೇಳುವ ಅವರ ಮಾತಿನ ಹಿಂದೆ ಸಾಧ್ಯತೆಗಳನ್ನ ಯಾವಾಗಲೂ ಕೂಡ ಅವರು ಯೋಚಿಸುತ್ತಿದ್ದದ್ದು ಕಂಡುಬರುತ್ತೆ. ಕಲಾಂ ಸಾಧ್ಯತೆಗಳನ್ನ ಅರಸುವಂತಹ, ಸಾಧ್ಯತೆಗಳ ಬಗ್ಗೆ ಯೋಚಿಸುತ್ತಿದ್ದಂತಹ ಒಬ್ಬ ಆಶಾಜೀವಿ. ಅದಕ್ಕಾಗಿಯೇ ಅವರು ತನ್ನ ಆತ್ಮಕಥೆಯಾದಂತಹ ವಿಂಗ್ಸ್ ಆಫ್ ಫೈರ್ ಅನ್ನುವ ಕೃತಿಯನ್ನು ಬರೆದದ್ದು. ನನ್ನ ಬದುಕು ನನ್ನಂತೆ ಎಲ್ಲಾ ರೀತಿಯ ವಂಚನೆಗಳಿಂದ, ಸವಲತ್ತುಗಳಿಂದ ವಂಚಿತರಾಗಿರುವಂತಹ ಒಬ್ಬ ಮಗುವಿಗೆ ಆಧಾರವಾಗಬಹುದು, ಮಾರ್ಗದರ್ಶನವನ್ನು ನೀಡಬಹುದು ಅನ್ನುವ ದೃಷ್ಟಿಯಿಂದ ಆ ಒಂದು ಕೃತಿಯನ್ನ ಅವರು ರಚನೆ ಮಾಡ್ತಾರೆ. ಅವರ ಬದುಕಿನ ರಸನಿಮಿಷಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದ್ರೆ, ಸಿಕಂದ್ರಾಬಾದಿನ ಶಾಲಾ ಬಾಲಕಿಯೊಬ್ಬಳು ತಯಾರಿಸಿದಂತಹ ಪೃಥ್ವಿ ಕ್ಷಿಪಣಿಯ ಒಂದು ಮಾದರಿ ಚಿತ್ರವನ್ನ, ಆ ಮಾದರಿ ಚಿತ್ರ ಪತ್ರಿಕೆಯಲ್ಲಿ ಪ್ರಕಟಗೊಂಡದ್ದನ್ನು ನೋಡಿ ಆ ಪತ್ರಿಕೆಯನ್ನು ಹಿಡಿದುಕೊಂಡು ಬರ್ತಾರೆ. ಮುಂದೆ ಆ ಹುಡುಗಿಗೆ ನಿಜವಾದ ಪೃಥ್ವಿ ಕ್ಷಿಪಣಿಯನ್ನು ತೋರಿಸುವಂತಹ ಸರಳತೆಯನ್ನು ಮೆರೀತಾರೆ. ಇಲ್ಲಿ ಶಾಲಾ ಬಾಲಕಿ ಚಿಕ್ಕ ವಯಸ್ಸಿನ ಹುಡುಗಿ. ಆ ವೇಳೆಗಾಗಲೇ ಅಬ್ದುಲ್ ಕಲಾಂ ಅವರು ಶ್ರೇಷ್ಠ ವಿಜ್ಞಾನಿಯಾಗಿ ಬೆಳೆದಿದ್ದಂಥವರು. ಸಣ್ಣ ಸಣ್ಣ ಮಕ್ಕಳಲ್ಲೂ ಕೂಡ ಅವರ ಭಾವನೆಗಳಿಗೆ ಬೆಲೆಯನ್ನು ಕೊಡುವಂತಹ, ಅವರಲ್ಲಿ ಉತ್ಸಾಹವನ್ನು ತುಂಬುವಂತಹ ಕೆಲಸವನ್ನ ಕಲಾಂ ಅವರು ಯಾವಾಗಲೂ ಕೂಡ ಮಾಡ್ತಾ ಇದ್ರು. ಅವರು ಬಹುಶಃ ಮಕ್ಕಳನ್ನ ತುಂಬಾ ಅತಿಯಾಗಿ ಪ್ರೀತಿಸುತ್ತಿದ್ದುದನ್ನ ಅವರ ಬದುಕಿನ ಇತಿಹಾಸವನ್ನು ನೋಡಿದಾಗ ನಮಗೆ ಕಂಡು ಬರುತ್ತೆ. ಆ ಹುಡುಗಿಯನ್ನ, ಆ ಶಾಲಾ ಬಾಲಕಿಯನ್ನ ಹತ್ತಿರದಲ್ಲಿ ಕೂರಿಸ್ಕೊಂಡು, ನೀನು ಯಾವ ಸ್ಕೂಲಲ್ಲಿ ಓದ್ತಿದ್ದೀಯಾ, ನಿಮ್ಮ ತಂದೆ ಏನ್ ಮಾಡ್ತಿದ್ದಾರೆ, ನಿನ್ನ ಹವ್ಯಾಸ ಏನು ಅಂತ ಕಲಾಂ ಅವರು ಆ ಹುಡುಗಿಯನ್ನು ಮಾತನಾಡಿಸಿದಾಗ ಆ ಹುಡುಗಿಗೆ ಎಷ್ಟು ಸಂತೋಷ ಆಗಿರ್ಬೋದು. ಹೀಗೆ ಕಲಾಂ ಅವರ ವ್ಯಕ್ತಿತ್ವ ಇತ್ತು ಅನ್ನುವುದನ್ನ ನಾವು ಕಾಣಬಹುದು. ಹೀಗೆ ಒಮ್ಮೆ ಚೆನ್ನೈನ ಪದ್ಮಶೇಷಾದ್ರಿ ಬಾಲಭವನದ ಒಂದು ಪ್ರೌಢಶಾಲೆಯಲ್ಲಿ ಕ್ವಿಜ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಕ್ವಿಜ್ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಕಲಾಂ ಅವರೇ ಆಗಮಿಸುತ್ತಿದ್ದಾರೆ ಅನ್ನುವಂತಹ ಸುದ್ದಿ ಹಬ್ಬಿತ್ತು. ಆಗ ಮಕ್ಕಳುಗಳು, ರಸಪ್ರಶ್ನೆಯ ಸ್ಪರ್ಧಾಳುಗಳಾದಂತಹ ಮಕ್ಕಳುಗಳು
ಹೇಗೆ ಯೋಚಿಸುತ್ತಿದ್ರು ಅನ್ನುವುದನ್ನು ಇಲ್ಲಿ ಹೇಳ್ತಾರೆ. ಚೆನ್ನೈನಲ್ಲಿ ಪದ್ಮಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ಕ್ವಿಸ್ ಕಾರ್ಯಕ್ರಮ. ಕ್ವಿಸ್ ಮಾಸ್ಟರ್ ಭಾರತ ರತ್ನ ಕ್ಷಿಪಣಿ ಮನುಷ್ಯ ಅಬ್ದುಲ್ ಕಲಾಂ ಏನೆಲ್ಲ ಪ್ರಶ್ನೆ ಕೇಳಬಹುದು ಅಂತ ವಿದ್ಯಾರ್ಥಿಗಳಿಗೆ ಕಾತುರ. ಈಗಾಗಲೇ ಸುದ್ದಿ ಹಬ್ಬಿದೆ, ಅಬ್ದುಲ್ ಕಲಾಂ ಅವರು ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅಬ್ದುಲ್ ಕಲಾಂ ಅವರೇ ಸ್ವತಃ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಕುತೂಹಲ. ಒಂದು ರೀತಿಯಲ್ಲಿ ಕುತೂಹಲ ವಿದ್ಯಾರ್ಥಿಗಳಿಗೆ, ಹಾಗೆ ಆತಂಕವೂ ಕೂಡ. ಕಲಾಂ ಅಂತಹ ದೊಡ್ಡ ಮನುಷ್ಯರು ನಮಗೆ ಎಂತಹ ಪ್ರಶ್ನೆಗಳನ್ನು ಕೇಳಬಹುದು, ಅವರು ಕೇಳುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರಿಸಬಹುದಾ ಅನ್ನುವಂತಹ ಆತಂಕ, ಕುತೂಹಲ ಆ ಮಕ್ಕಳಲ್ಲಿತ್ತು. ಆ ಕಾರ್ಯಕ್ರಮಕ್ಕೆ ಕಲಾಂ ಅವರು ಬರ್ತಾರೆ. ಕಲಾಂ ಅವರು ಬಂದು ಪ್ರಶ್ನೆಯನ್ನು ಕೇಳ್ತಾರೆ. ಕಲಾಂ ಅವರ ಪ್ರಶ್ನೆ ಹೀಗಿತ್ತು: ಭೂಮಿ ಸೂರ್ಯನನ್ನು ಪರಿಭ್ರಮಿಸಲು 1 ವರ್ಷ ತೆಗೆದುಕೊಳ್ಳುತ್ತದೆ. ಪರಿಭ್ರಮಿಸುವುದು ಅಂದರೆ ಸುತ್ತುವುದು ಅಂತ ಅರ್ಥ. ಭೂಮಿ ಸೂರ್ಯನನ್ನ 1 ಸುತ್ತು ಬರುವುದಕ್ಕೆ 1 ವರ್ಷದ ಸಮಯ ಬೇಕು. ಹಾಗಿದ್ದಲ್ಲಿ 15ನೇ ಪರಿಭ್ರಮಣದ ಪಥದಲ್ಲಿದ್ದ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರುತ್ತದೆ? ಪರಿಭ್ರಮಣದ ಪಥ ಅಂತ ಹೇಳಿದ್ರೆ ಸುತ್ತುವಿಕೆಯ ದಾರಿ ಅಂತ. 15ನೇ ಸುತ್ತುವಿಕೆಯ ದಾರಿಯಲ್ಲಿರುವಂತಹ ಮನುಷ್ಯನಿಗೆ ಎಷ್ಟು ವಯಸ್ಸಾಗಿರುತ್ತದೆ? ಈ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನ ಆ ಮಕ್ಕಳಿಗೆ ಕೇಳೋದು. ಕೇಳಿದ ತಕ್ಷಣವೇ ಪ್ರಶ್ನೆ ಕೇಳಿದ ಅನೇಕ ಮಕ್ಕಳು ತಬ್ಬಿಬ್ಬಾದರು. ಏನಪ್ಪ ಪ್ರಶ್ನೆ ಕೇಳ್ತಿದ್ದಾರೆ? 15ನೇ ಪರಿಭ್ರಮಣದ ಪಥದಲ್ಲಿರುವಂತಹ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರುತ್ತದೆ ಅಂತ ಕೇಳ್ತಿದ್ದಾರಲ್ಲ, ಹೇಗೆ ಹೇಳೋದು? ಎಲ್ಲರೂ ಕೂಡ ತಬ್ಬಿಬ್ಬಾದರು. ಆಗ ಅಲ್ಲೇ ಇದ್ದಂತಹ ಹುಡುಗ ಅಭಿಷೇಕ್ ಎಂಬ ಹುಡುಗ ಸ್ವಲ್ಪ ಯೋಚಿಸಿ 14 ಎಂದು ಉತ್ತರಿಸಿದ. ಉತ್ತರ ಸರಿಯಾಗಿತ್ತು. ಭೂಮಿಯ ಮೇಲೆ ನಿಂತಿದ್ದಂತಹ ವ್ಯಕ್ತಿ 14 ಸುತ್ತು ಮುಗಿಸಿರುತ್ತಾನೆ ಅಲ್ಲವೇ? ಕಲಾಂ ಅವರು ತಮ್ಮ ವಯಸ್ಸನ್ನು ಹೇಳುತ್ತಿದ್ದುದು ಹೀಗೆಯೇ. ಕಲಾಂ ಅವರು ಇದ್ದ ಮನೆಯ ಮುಂದೆ ಪುಟ್ಟ ಮಕ್ಕಳ ಗಿಡ್ಡು ಯಾವಾಗಲೂ ಇರುತ್ತಿತ್ತು. ಕಲಾಂ ಇದ್ರು ಅಂದ್ರೆ ತುಂಬಾ ಜನ ಮಕ್ಕಳುಗಳು ಬಂದು ಸೇರ್ಕೊಳ್ತಿದ್ರು. ಆ ಮಕ್ಕಳುಗಳಿಗೆ ಏನಾದರೂ ಒಂದು ಕಥೆಯನ್ನು ಹೇಳ್ತಾ ಇದ್ರು. ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಸರಳವಾದಂತಹ ರೀತಿಯಲ್ಲಿ ಮಕ್ಕಳಿಗೆ ಬೋಧಿಸ್ತಾ ಇದ್ರು, ತಿಳಿಸ್ತಾ ಇದ್ರು. ಹಾಗಾಗಿ ಮಕ್ಕಳಿಗೂ ಕಲಾಂ ಅವರು ಅಂದ್ರೆ ಇಷ್ಟ, ಕಲಾಂ ಅವರಿಗೂ ಕೂಡ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ಕಾರಣ ಮಕ್ಕಳಲ್ಲಿ ಭವಿಷ್ಯದ ಕನಸನ್ನು ಕಂಡಂಥವರು ಕಲಾಂ ಅವರು. ಈ ದೇಶದ ಭವಿಷ್ಯ ನಿಂತಿರುವುದೇ ಈ ದೇಶದ ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಅಂತ ಭಾವಿಸಿಕೊಂಡಿದ್ದರು. ಹಾಗಾಗಿ ಅವರು ಯುವಕರಲ್ಲಿ ಮತ್ತು ಮಕ್ಕಳಲ್ಲಿ ವೈಚಾರಿಕ ಜ್ಞಾನವನ್ನು ತುಂಬುವ, ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದರು. ಅವರು ರಾಷ್ಟ್ರಪತಿಯಾಗಿದ್ದಾಗಲೂ, ರಾಷ್ಟ್ರಪತಿ ಸ್ಥಾನದಿಂದ ಕೆಳಗಿಳಿದ ಮೇಲೂ ಕೂಡ ಅವರು ಎಷ್ಟೋ ವಿಶ್ವವಿದ್ಯಾಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರು ಕನಸು ಕಂಡಿದ್ದೇ ಯುವಕರ ಮೂಲಕ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಹೀಗೆ ಗಹನವಾದ ವಿಷಯಗಳನ್ನು ಪುಟ್ಟ ಕಥೆಗಳ ರೂಪದಲ್ಲಿ ಹೇಳುತ್ತಾ ಕಲಾಂ ಮೇಷ್ಟ್ರು ಬದುಕಿನ ಸಾರ್ಥಕತೆ ಮೆರೆಯುತ್ತಿದ್ದರು. ಅವು ಎಷ್ಟೇ ಕ್ಲಿಷ್ಟವಾದ ವಿಷಯಗಳಾಗಿರಲಿ, ಕಷ್ಟಕರವಾದಂತಹ ಸಂಗತಿಗಳಾಗಿರಲಿ, ಅವೆಲ್ಲವನ್ನೂ ಕೂಡ ಕಥೆಗಳ ರೂಪದಲ್ಲಿ ಮಕ್ಕಳಿಗೆ ಹೇಳಿ ತಿಳಿಯಪಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಕಲಾಂ ಅವರು. ಬದುಕಿನ ಸಾರ್ಥಕತೆಯನ್ನ ಕಂಡುಕೊಂಡಿದ್ರು. ಮಕ್ಕಳನ್ನು ಹತ್ತಿರ ಕೂರಿಸಿಕೊಂಡು ತಮ್ಮ ನೆನಪಿನ ಬುತ್ತಿ ಬಿಚ್ಚಿ ಅವರಿಗೆ ಉಣಬಡಿಸುತ್ತಿದ್ದರು. ಯಾವಾಗಲೂ ತನ್ನ ನೆನಪುಗಳು, ತನ್ನ ಅನುಭವಗಳು, ತಾನು ಬೆಳೆದು ಬಂದಂತಹ ರೀತಿ, ತಾನು ಕಂಡುಕೊಂಡಂತಹ ಜ್ಞಾನ, ಇವೆಲ್ಲವನ್ನ ಆಗಾಗ ಮಕ್ಕಳಿಗೆ ತಿಳಿಯಪಡಿಸ್ತಾ ಇದ್ರು.
ನಮಗೆ ತಿಳಿದಿರಲಿ ಬಿಟ್ಟಿರಲಿ, ನಾವೆಲ್ಲ ಎಳೆಯರಾಗಿದ್ದಾಗಿನಿಂದ ಬದುಕಿನ ಅನೇಕ ಮಜಲುಗಳಲ್ಲಿ ಯಾರನ್ನಾದರೂ ಆದರ್ಶ ವ್ಯಕ್ತಿಗಳನ್ನಾಗಿರಿಸಿಕೊಂಡೇ ಬೆಳೆದಿರುತ್ತೇವೆ. ನಮ್ಮ ಬದುಕಿನಲ್ಲಿ ಒಂದಲ್ಲ ಒಂದು ಸಂದರ್ಭಗಳಲ್ಲಿ ಯಾರೋ ನಮ್ಮ ಮೇಲೆ ಪ್ರಭಾವವನ್ನು ಉಂಟು ಮಾಡಿರ್ತಾರೆ. ನಾವು ಯಾವುದೋ ಒಬ್ಬ ವ್ಯಕ್ತಿಯನ್ನ ಆದರ್ಶವಾಗಿ ಇಟ್ಟುಕೊಂಡು ಬೆಳೆಯುವ ಪ್ರಯತ್ನವನ್ನು ಮಾಡ್ತೇವೆ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳು ಆದರ್ಶ ವ್ಯಕ್ತಿಗಳಾಗಬಹುದು. ಶಾಲೆಗೆ ಬಂದ ತಕ್ಷಣ ಶಾಲೆಯಲ್ಲಿ ಪಾಠ ಮಾಡುವಂತಹ ಶಿಕ್ಷಕರು ಆದರ್ಶ ವ್ಯಕ್ತಿಗಳಾಗಬಹುದು. ಎಷ್ಟೋ ಸಂದರ್ಭಗಳಲ್ಲಿ ನರ್ಸರಿ ಶಾಲೆಗಳಲ್ಲಿ ಕಲಿಯುತ್ತಿರುವಂತಹ ಮಕ್ಕಳುಗಳಿಗೆ ಶಿಕ್ಷಕರು ಹೇಳಿದಂತಹ ಮಾತುಗಳೇ ವೇದವಾಕ್ಯಗಳಾಗ್ತವೆ. ಅದು ತಪ್ಪಿದ್ರೂ ಕೂಡ ತಂದೆ ತಾಯಿಗಳು ಅದನ್ನು ಸರಿಪಡಿಸುವ ಪ್ರಯತ್ನವನ್ನು ಮಾಡಿದ್ರೆ ಆ ಮಕ್ಕಳು ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಮೇಷ್ಟ್ರು ಹೇಳಿದ್ದೆ, ಶಿಕ್ಷಕರು ಹೇಳಿದ್ದೆ ಸರಿ ಅಂತ ಭಾವಿಸಿಕೊಳ್ತಾರೆ. ಹಾಗೆ ಪ್ರಾಥಮಿಕ ಶಾಲೆಗೆ ಬಂದ ಮೇಲೆ, ಹಾಗೆ ಪ್ರೌಢಶಾಲೆಗೆ ಬಂದ ಮೇಲೆ ಯಾರೋ ಒಬ್ಬ ಶಿಕ್ಷಕರು ಅವರ ಮೇಲೆ ತುಂಬ ಪ್ರಭಾವವನ್ನು ಉಂಟು ಮಾಡ್ತಾರೆ. ಮಕ್ಕಳು ಬಹುತೇಕವಾಗಿ ನಾನೂ ಕೂಡ ಅವರಂತೆ ಆಗಬೇಕು, ನಾನೂ ಕೂಡ ಅವರಂತೆ ಬೆಳಿಬೇಕು ಅಂತ ತನ್ನ ಮನದಲ್ಲಿ ಅಂದ್ಕೊಳ್ತಾರೆ. ಅಥವಾ ಅವರ ಊರಿನ ಯಾವುದೋ ಒಬ್ಬ ವ್ಯಕ್ತಿ ಸಾಧನೆ ಮಾಡಿರುವವನಿರಬಹುದು, ಅಥವಾ ಒಬ್ಬ ಇತಿಹಾಸ ಪುರುಷ ಇರಬಹುದು. ಯಾರೋ ಒಬ್ಬರನ್ನ ನಾವು ಸಾಮಾನ್ಯವಾಗಿ ಆದರ್ಶ ವ್ಯಕ್ತಿಗಳನ್ನಾಗಿಟ್ಟುಕೊಂಡು ಬೆಳೆಯುವಂತಹ ಪ್ರಯತ್ನವನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿಯೊಬ್ಬ ಬಾಲಕರು ಕೂಡ ಸಾಮಾನ್ಯವಾಗಿ ಮಾಡ್ತಾನೆ. ಹಾಗಾಗಿ ನೀವು ಬೆಳೆಯುತ್ತಿರುವಾಗ 15 ವರ್ಷ ತಲುಪುವವರೆಗೆ ನಿಮಗೆ ತಾಯಿ, ತಂದೆ ಮತ್ತು ಶಾಲಾ ಶಿಕ್ಷಕರು ಆದರ್ಶ ಮಾದರಿಗಳು. ಒಬ್ಬ ಹುಡುಗ 15 ವರ್ಷ ತಲುಪುವವರೆಗೆ ಸಾಮಾನ್ಯವಾಗಿ ಅವರಿಗೆ ತಂದೆ ತಾಯಿಗಳೇ ಆದರ್ಶ ವ್ಯಕ್ತಿಗಳಾಗ್ತಾರೆ. ಅಥವಾ ಶಾಲಾ ಶಿಕ್ಷಕರು, ಶಾಲೆಯಲ್ಲಿ ಪಾಠ ಮಾಡುವಂತಹ ಶಿಕ್ಷಕ ಆದರ್ಶ ವ್ಯಕ್ತಿಗಳಾಗ್ತಾರೆ. ಆದರೆ ನಾವು ಕಾಲೇಜು ಹಂತಕ್ಕೆ ಬಂದಾಗ ಶಿಕ್ಷಕರು ಆದರ್ಶ ವ್ಯಕ್ತಿಗಳಾಗುವುದು ತುಂಬ ಕಡಿಮೆ. ಯಾರೋ ಬೇರೆ ವ್ಯಕ್ತಿಗಳು ಆದರ್ಶ ವ್ಯಕ್ತಿಗಳಾಗ್ತಾರೆ. ಆದರೆ ಪ್ರೌಢಶಾಲೆಯ ಹಂತದವರೆಗೆ ಕಲಿಯುವಾಗ ಶಾಲಾ ಶಿಕ್ಷಕರು ನಮ್ಮ ಮೇಲೆ ಮುಖ್ಯವಾಗಿ ಪ್ರಭಾವವನ್ನು ಉಂಟು ಮಾಡಿರ್ತಾರೆ. ಜೊತೆಗೆ ತಂದೆ ತಾಯಿಗಳು ಕೂಡ ಆ ವಯಸ್ಸಿನಲ್ಲಿ ಮಾರ್ಗದರ್ಶನ ಮಾಡಲು ಅವರು ಅತ್ಯಂತ ಸಮರ್ಥರು. ಹಾಗಾಗಿ ನಮಗೆ ಸರಿಯಾದ ಉತ್ತಮವಾದಂತಹ ಶಿಕ್ಷಣ ಬಾಲ್ಯದ ಸಂದರ್ಭದಲ್ಲಿ ಸಿಗಬೇಕು. ತಂದೆ ತಾಯಿ, ಶಿಕ್ಷಕರು ತುಂಬಾ ಮುಖ್ಯವಾದಂತಹ ವ್ಯಕ್ತಿಗಳಾದ್ರಿಂದ ಅವರು ಹೇಳುವಂತಹ ಮಾತುಗಳನ್ನು ಮಕ್ಕಳು ತುಂಬಾ ಪಾಲಿಸ್ತಾರೆ, ಕಲಿತಾ ಹೋಗ್ತಾರೆ. ಹಾಗಾಗಿ ಈ 3 ಜನ, ಪ್ರಾಥಮಿಕ ಶಾಲೆಯ ಶಿಕ್ಷಕ, ತಂದೆ, ತಾಯಿ, ಮಕ್ಕಳ ಭವಿಷ್ಯವನ್ನ ರೂಪಿಸುವಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನ ನಿರ್ವಹಿಸಬೇಕು. ಯಾಕೆಂದ್ರೆ ಮಕ್ಕಳಿಗೆ ಅವರೇ ಆದರ್ಶ ವ್ಯಕ್ತಿಗಳಾಗಿರ್ತಾರೆ. ಅವರು ಹೇಳುವಂತಹ ಮಾತುಗಳೇ ವೇದವಾಕ್ಯಗಳಾಗಿರ್ತವೆ. ಹಾಗಾಗಿ ನಾವು ಆ ಸಂದರ್ಭದಲ್ಲಿ ಸರಿಯಾದ ಶಿಕ್ಷಣವನ್ನ ಕೊಡುವಂತಹ ಕೆಲಸವನ್ನ ಮಾಡಬೇಕು. ಯಾಕೆಂದ್ರೆ ಅವರು ಆ ವಯಸ್ಸಿನಲ್ಲಿ ಬುದ್ಧಿವಾದವನ್ನು ಹೇಳುವುದಕ್ಕೆ, ಮಾರ್ಗದರ್ಶನ ಮಾಡುವುದಕ್ಕೆ ತಂದೆ, ತಾಯಿ, ಶಿಕ್ಷಕ ಸಮರ್ಥರಾದಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಆಗಿರ್ತಾರೆ. ನಾನು ಚಿಕ್ಕವನಾಗಿದ್ದಾಗ ನನ್ನ ಅಮ್ಮ ಅಪ್ಪ ದಿನದಲ್ಲಿ 5 ಬಾರಿ ನಮಾಜ್ ಸಲ್ಲಿಸುತ್ತಿದ್ದುದನ್ನು ನೋಡಿದ್ದೆ. ಇದನ್ನು ನೋಡಿದ್ರು ಇವರು, ಕಲಾಂ ಅವರು. ಅಪ್ಪ ಪ್ರತಿದಿನವೂ ಕೂಡ ಮಸೀದಿಗೆ ಹೋಗಿ ನಮಾಜ್ ಮಾಡ್ತಾ ಇದ್ರು. ದಿನಕ್ಕೆ 5 ಬಾರಿ ನಮಾಜ್ ಮಾಡುತ್ತಿದ್ದುದನ್ನು ಗಮನಿಸ್ತಾ ಇದ್ರು. ಹಾಗಾಗಿ ಇವರೂ ಕೂಡ ಪ್ರತಿದಿನ ನಮಾಜ್ ಮಾಡುವುದನ್ನು ರೂಢಿಸಿಕೊಂಡ್ರು. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ತಂದೆ ತಾಯಿಗಳು ಏನನ್ನ ಮಾಡ್ತಾರೋ ಅದನ್ನು ಬಹುಮುಖ್ಯವಾಗಿ ಅನುಕರಿಸ್ತಾರೆ. ಪ್ರಾಥಮಿಕ ಹಂತದಲ್ಲಿ ಶಿಕ್ಷಕರು ಏನನ್ನ ಮಾಡ್ತಾರೋ ಅದನ್ನು ಮಕ್ಕಳುಗಳು ಅನುಕರಿಸ್ತಾರೆ. ಹಾಗಾಗಿ ಬಾಲ್ಯದಲ್ಲಿ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನ, ಒಂದು ಸಂಸ್ಕೃತಿಯನ್ನ
ರೂಢಿಸಿಕೊಳ್ಳುವಂತೆ ಪ್ರೇರೇಪಣೆಯನ್ನ ತಂದೆ ತಾಯಿಗಳು ಮತ್ತು ಶಿಕ್ಷಕರು ಮಾಡ್ತಾ ಹೋಗಬೇಕು. ಅವರೇನು ಶ್ರೀಮಂತರಲ್ಲ, ಆದರೂ ಅವರು ಹಸಿದವರಿಗೆ ಉಣಬಡಿಸುತ್ತಿದ್ದರು, ಬಡವರಿಗೆ ಸಹಾಯ ಹಸ್ತ ಚಾಚುತ್ತಿದ್ದರು. ಈ ಗುಣ ಕಲಾಂ ಅವರಿಗೆ ತುಂಬ ಹಿಡಿಸಿತ್ತು. ತಂದೆ ತಾಯಿಗಳು ಎಂತಹ ಸ್ವಭಾವದವರು ಅಂದ್ರೆ, ಯಾರಾದರೂ ಮನೆಗೆ ಹಸಿದು ಬಂದ್ರೆ ಊಟ ಆಗ್ತಾ ಇದ್ರು. ಯಾರಾದರೂ ಹಣದ ಸಹಾಯವನ್ನು ಕೇಳಿಕೊಂಡು ಬಂದ್ರೆ ಅವರಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡ್ತಾ ಇದ್ರು. ಇದು ತಂದೆ ತಾಯಿಗಳಲ್ಲಿ ಕಲಾಂ ಅವರು ಕಂಡಂತಹ ಗುಣ. ಹಾಗಾಗಿ ಬಾಲ್ಯದಲ್ಲಿಯೇ ಇಂತಹ ಒಂದು ಪರಿಸರದಲ್ಲಿ ಬೆಳೆದಂತಹ ಕಾರಣದಿಂದಾಗಿ ಕಲಾಂ ಅವರು ಕೂಡ ಅಂಥದ್ದೇ ಗುಣವನ್ನ ರೂಢಿಸಿಕೊಂಡು ಬೆಳೆದರು. ಹಣದ ಅಡಚಣೆಯ ನಡುವೆಯೂ ನನ್ನನ್ನು ಶಾಲೆಗೆ ಕಳಿಸುವಂತೆ ಅಪ್ಪನನ್ನು ಪ್ರೇರೇಪಿಸಿದವರು ಶಿವಸುಬ್ರಹ್ಮಣ್ಯ ಅಯ್ಯರ್. ಶಿವಸುಬ್ರಹ್ಮಣ್ಯ ಅಯ್ಯರ್ ಅನ್ನುವಂತಹ ವ್ಯಕ್ತಿ ಕಲಾಂ ಅವರನ್ನ ಶಾಲೆಗೆ ಕಳಿಸುವಂತೆ ಒತ್ತಾಯವನ್ನು ಮಾಡ್ತಾರೆ. ಕಲಾಂ ಅವರಲ್ಲಿದ್ದಂತಹ ಆಸಕ್ತಿಯನ್ನು ಗುರುತಿಸಿ ಕಲಾಂ ಅವರ ತಂದೆಗೆ ಒತ್ತಡವನ್ನ ಕೇಳ್ತಾರೆ. ಈ ಮಗುವಿನ ಭವಿಷ್ಯವನ್ನ ಹಾಳು ಮಾಡಬೇಡಿ, ಇವರಿಗೆ ಓದುವ ಆಸಕ್ತಿ ತುಂಬಾ ಇದೆ, ಇವರನ್ನು ನೀವು ಶಾಲೆಗೆ ಕಳಿಸಿ ಅಂತ ಪ್ರೋತ್ಸಾಹವನ್ನು ಕೊಟ್ಟಂಥವರು, ಪ್ರೇರೇಪಣೆಯನ್ನು ನೀಡಿದಂಥವರು ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು. ಹಾಗಾಗಿ ಮಕ್ಕಳನ್ನು ಬುದ್ಧಿವಂತರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂಥವರು ಆದ ಉತ್ತಮ ಮನುಷ್ಯರನ್ನಾಗಿ ಮಾಡುವುದು ತಂದೆ ತಾಯಿಯರ ಆದ್ಯ ಕರ್ತವ್ಯ. ಇದು ತಂದೆ ತಾಯಿಯ ಬಹುಮುಖ್ಯವಾದಂತಹ ಜವಾಬ್ದಾರಿ. ಇವತ್ತಿನ ಸಂದರ್ಭದಲ್ಲಿ ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಂದ ಕಷ್ಟಕರವಾದಂತಹ ಕೆಲಸಗಳನ್ನ ಮಾಡಿಸೋದೇ ಇಲ್ಲ. ಇದು ನಿನ್ನ ಕೈಲಾಗಲ್ಲ, ಇದು ನಿನ್ನ ಸಾಧ್ಯವಿಲ್ಲ, ಇಂಥ ಕೆಲಸನೆಲ್ಲ ನೀನು ಮಾಡಬಾರ್ದು ಅಂತ ತಂದೆ ತಾಯಿಗಳು ಮಕ್ಕಳಿಗೆ ಎಷ್ಟೋ ಕೆಲಸಗಳನ್ನ ಕಲಿಸೋದೇ ಇಲ್ಲ. ಅವು ಮುಂದೆ ಬೆಳೆದು ದೊಡ್ಡವರಾದ ಮೇಲೂ ಕೂಡ ಅವರು ಆ ಕೆಲಸವನ್ನ ಮಾಡೋದಿಲ್ಲ. ಹಾಗಾಗಿ ಬಾಲ್ಯದಲ್ಲಿ ಕೆಲಸ ಮಾಡುವುದನ್ನು ಕಲಿಸ್ಬೇಕು, ಕಷ್ಟಪಟ್ಟು ದುಡಿಯುವುದನ್ನು ಕಲಿಸ್ಬೇಕು. ಕಷ್ಟಪಟ್ಟು ದುಡಿದೆ ನೀನು ಅದರ ಪ್ರತಿಫಲವನ್ನ ಅನುಭವಿಸಬೇಕು. ಯಾವುದೂ ಸೋಮಾರಿತನದಿಂದ ಪಡಿಬಾರದು, ಕಷ್ಟ ಪಡಿಬೇಕು, ದುಡಿಬೇಕು ಅನ್ನುವುದನ್ನು ಮಕ್ಕಳಿಗೆ ತಂದೆ ತಾಯಿಗಳು ಕಲಿಸಬೇಕು. ಶಿಕ್ಷಕರು ಚೆನ್ನಾಗಿ ಅಕ್ಷರಾಭ್ಯಾಸವನ್ನು ಮಾಡಿಸಬೇಕು. ಆಗ ಬೆಳೆದು ದೊಡ್ಡವರಾದ ಮೇಲೂ ಕೂಡ ಮಕ್ಕಳು ಅದನ್ನೇ ರೂಢಿಸಿಕೊಳ್ತಾರೆ, ಉತ್ತಮ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ತಾರೆ, ಉತ್ತಮ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ತಾರೆ. ಹಾಗಾಗಿ ತಂದೆ ತಾಯಿಗಳ ಬಹುಮುಖ್ಯವಾದಂತಹ ಜವಾಬ್ದಾರಿ ಅಂದರೆ ಮಕ್ಕಳಿಗೆ ಕಷ್ಟಪಟ್ಟು ದುಡಿಯುವುದನ್ನು ಕಲಿಸ್ತಕ್ಕಂಥದ್ದು. ಕಷ್ಟಪಟ್ಟು ದುಡಿಯುವಂತಹ ವ್ಯಕ್ತಿ ಖಂಡಿತವಾಗಿಯೂ ಕೂಡ ಸಮಾಜದಲ್ಲಿ ಉತ್ತಮವಾದಂತಹ ಸ್ಥಾನಕ್ಕೆ ಬರ್ತಾನೆ. ಕಷ್ಟಪಟ್ಟರೆ ಪ್ರತಿಫಲ ಖಂಡಿತವಾಗಿಯೂ ಕೂಡ ಸಿಗುತ್ತೆ ಅನ್ನುವುದನ್ನು ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಇದು ತಂದೆ ತಾಯಿಗಳು ಮಾಡಬೇಕಾಗಿರುವಂತಹ ಬಹುದೊಡ್ಡದಾದಂತಹ ಒಂದು ಜವಾಬ್ದಾರಿ. ಆದರೆ ಇವತ್ತಿನ ಸಂದರ್ಭಗಳಲ್ಲಿ ಎಷ್ಟೋ ತಂದೆ ತಾಯಿಗಳು ಈ ಕೆಲಸವನ್ನ ಮಾಡದೇ ಇರುವುದನ್ನು ನಾವು ಸಾಮಾನ್ಯವಾಗಿ ಕಾಣ್ತಾ ಹೋಗ್ತೇವೆ. ಅಧ್ಯಾಪಕರು ಕಲಿಕೆ ಮತ್ತು ಜ್ಞಾನದ ಬೆಳಕನ್ನು ನೀಡುವ ಕಿಟಕಿಗಳು. ತಂದೆ ತಾಯಿಗಳು ಕಷ್ಟಪಟ್ಟು ದುಡಿಯುವುದನ್ನು ಕಲಿಸಿದ್ರೆ ಜ್ಞಾನವನ್ನು ಕೊಡುವಂಥವರು ಶಿಕ್ಷಕರು. ಹೀಗೆ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ತಂದೆ ತಾಯಿಗಳು ಕಲಿಸಿ ಜ್ಞಾನವನ್ನ ಶಿಕ್ಷಕರು ಕೊಟ್ಟಾಗ, ಅಧ್ಯಾಪಕರು ಕೊಟ್ಟಾಗ ಆ ವ್ಯಕ್ತಿ, ಆ ಹುಡುಗ ತನ್ನ ಭವಿಷ್ಯವನ್ನ ಉತ್ತಮವಾಗಿ ರೂಪಿಸಿಕೊಳ್ತಾನೆ. ಉತ್ತಮವಾಗಿ ರೂಪಿಸಿಕೊಳ್ಳುವುದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯವಾಗುತ್ತೆ. ಕಷ್ಟಪಟ್ಟು ಕೆಲಸ ಮಾಡುವುದು ಗೊತ್ತಿಲ್ಲದೆ ಇರುವಂತಹ ಹುಡುಗರಿಗೆ ನೀವು ಎಷ್ಟೇ ಜ್ಞಾನವನ್ನು ಹಂಚಿದರೂ ಕೂಡ, ಉಪದೇಶವನ್ನು ಕೊಟ್ಟರೂ ಕೂಡ ಅದು ಅವರ ಕಿವಿಗೆ ಹೋಗೋದಿಲ್ಲ, ಅದು ಏನೂ ಕೂಡ ಪ್ರಯೋಜನ ಆಗೋದಿಲ್ಲ. ಹಾಗೆ ಕಷ್ಟಪಟ್ಟು ದುಡಿಯುವವನಿಗೆ ಅಧ್ಯಾಪಕ ಉತ್ತಮವಾದಂತಹ ಜ್ಞಾನವನ್ನು ಕೊಡದೆ ಹೋದರೆ ಆ ಹುಡುಗನಿಗೂ ಕೂಡ ಏನೂ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ತಂದೆ ತಾಯಿಗಳು
ಉತ್ತಮವಾಗಿ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಕಲಿಸಬೇಕು. ಹಾಗೆ ಅಧ್ಯಾಪಕರು ಉತ್ತಮವಾಗಿ ಬೋಧನೆ ಮಾಡುವುದನ್ನು ಕಲಿಬೇಕು. ಆಗ ಮಕ್ಕಳು ಉತ್ತಮವಾದಂತಹ ಭವಿಷ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳಲ್ಲಿ ಕ್ರಿಯಾಶೀಲತೆ ಮೊಳೆಯುವಂತೆ ಮಾಡುವ ಆದರ್ಶ ವ್ಯಕ್ತಿಗಳು ಯಾರು? ತಂದೆ ತಾಯಿಗಳು ಮತ್ತು ಈ ಶಿಕ್ಷಕರು. ಕ್ರಿಯಾಶೀಲತೆ, ಸೃಜನಾತ್ಮಕ ವ್ಯಕ್ತಿತ್ವವನ್ನು, ಹೊಸತನ್ನು ಹುಡುಕುವಂತಹ ಮನೋಭಾವವನ್ನು ಬೆಳೆಸಿಕೊಳ್ಳುವುದಕ್ಕೆ ಇಂತಹ ಸಂದರ್ಭಗಳಲ್ಲಿ ಸಾಧ್ಯ ಆಗುತ್ತೆ. ತಾಯಿ, ತಂದೆ, ಶಿಕ್ಷಕರು ಸೇರಿ ಆದ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿ. ಒಬ್ಬ ವ್ಯಕ್ತಿಯ ಬದುಕು ಉತ್ತಮವಾಗಿ ರೂಪುಗೊಳ್ಳಬೇಕು ಅಂದರೆ ಈ 3 ಜನಗಳ ಪಾತ್ರ ತುಂಬ ಮುಖ್ಯವಾಗಿರುತ್ತೆ. ತಂದೆ ತಾಯಿಗಳ ಶ್ರಮ, ಹಾಗೆ ಅಧ್ಯಾಪಕರ ಬೋಧನೆ, ಇವೆಲ್ಲವೂ ಕೂಡ ಯಾರಿಗೆ ಸಮರ್ಪಕವಾಗಿ ದೊರೀತಾವೋ ಅವರುಗಳು ಸಮಾಜದಲ್ಲಿ ಉತ್ತಮವಾಗಿ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ. ಹಾಗಾಗಿ ಮುಖ್ಯವಾದ ಕರ್ತವ್ಯವೇ ತಂದೆ ತಾಯಿಯದ್ದು. ಹಾಗಾಗಿಯೇ ತಾಯಿಯನ್ನ ನಾವು ಮೊದಲ ಗುರು ಅಂತ ಕರೀತೇವೆ, ಮನೆಯನ್ನ ಮೊದಲ ಪಾಠಶಾಲೆ ಅಂತ ಕರೀತೇವೆ. ಅಲ್ಲಿಂದಲೇ ನಮ್ಮ ಶಿಕ್ಷಣ ಪ್ರಾರಂಭವಾಗುವುದರಿಂದ ತಾಯಿ ತಂದೆಯರು ಉತ್ತಮವಾದಂತಹ ಶಿಕ್ಷಣವನ್ನು ಮಕ್ಕಳಿಗೆ ಕಲಿಸಿಕೊಡ್ಬೇಕು. ಈ 3 ಶ್ರದ್ಧೆಯಿಂದ ದುಡಿದಾಗ ಮಾತ್ರ ಭಾರತಕ್ಕೆ ಹೊಸ ತಾರುಣ್ಯ ಬರುತ್ತದೆ. ಶ್ರದ್ಧೆಯಿಂದ ದುಡಿಯಬೇಕಾದಂತಹ 3 ಜನ ವ್ಯಕ್ತಿಗಳು ಅಂದರೆ ತಂದೆ ತಾಯಿಗಳು ಮತ್ತು ಅಧ್ಯಾಪಕರು ಅಥವಾ ಶಿಕ್ಷಕರು. ಇವರು ನಿಷ್ಠೆಯಿಂದ, ಯಾವುದೇ ಸ್ವಾರ್ಥವಿಲ್ಲದೆ, ಮೋಸವಿಲ್ಲದೆ, ಉತ್ತಮವಾದ ರೀತಿಯಲ್ಲಿ ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ಹೋದರೆ ಭವಿಷ್ಯದ ಭಾರತವನ್ನು ಉತ್ತಮವಾಗಿ ಕಟ್ಟಬಹುದು. ಭಾರತದ ಭವಿಷ್ಯವನ್ನು ಉತ್ತಮವಾದಂತಹ ದಾರಿಯಲ್ಲಿ ಕೊಂಡೊಯ್ಯುವುದಕ್ಕೆ ಸಾಧ್ಯವಾಗುತ್ತೆ. ಇವತ್ತು ನೋಡಿ, ಬಹುತೇಕ ಕ್ಷೇತ್ರಗಳಲ್ಲಿ ಇವತ್ತು ಭಾರತದಂತಹ ದೇಶದಲ್ಲಿ 90% ಜನ ವಿದ್ಯಾವಂತರಿದ್ದಾರೆ. 90% ಜನ ವಿದ್ಯಾವಂತರಿದ್ರೂ ಕೂಡ ಇವತ್ತು ಮೋಸ, ವಂಚನೆ, ಲಂಚ, ಸುಲಿಗೆ, ದ್ರೋಹ, ಅತ್ಯಾಚಾರ, ಭ್ರಷ್ಟಾಚಾರಗಳಂತಹ ಅನಾಹುತಗಳು ಇವತ್ತು ದೇಶದಾದ್ಯಂತ ಹೆಚ್ಚಾಗಿರುವುದನ್ನು ನಾವು ಕಾಣ್ತೇವೆ. ಹಾಗಾದ್ರೆ ಅವರು ಶಿಕ್ಷಣವನ್ನು ಪಡೆದಿಲ್ವೇ? ಈ ರೀತಿಯ ತಪ್ಪುಗಳನ್ನು ಮಾಡುತ್ತಿರುವವರೆಲ್ಲರೂ ಕೂಡ ಅವಿದ್ಯಾವಂತರೇ? ಅಲ್ಲ, ಬಹುತೇಕ ಜನ ವಿದ್ಯಾವಂತರಿದ್ದಾರೆ. ಹಾಗಾದ್ರೆ ವಿದ್ಯಾವಂತರಾದಂಥವರಿಗೆ ಶಿಕ್ಷಣ ಏನು ಹೇಳ್ಕೊಡ್ತು? ಶಿಕ್ಷಣ ನಿನಗೆ ಮೋಸವನ್ನು ಮಾಡುವಂತ ಹೇಳ್ಕೊಡ್ತಾ? ಶಿಕ್ಷಣ ನಿನಗೆ ದ್ರೋಹವನ್ನು ಮಾಡುವಂತ ಹೇಳ್ಕೊಡ್ತಾ? ಇಲ್ಲ. ಇವತ್ತು ನಾವು ಯಾವ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ? ಮಕ್ಕಳು ಆ ಶಿಕ್ಷಣದಿಂದ ಯಾವ ರೀತಿಯಲ್ಲಿ ತನ್ನ ಭವಿಷ್ಯವನ್ನು ರೂಪಿಸ್ಕೊಳ್ತಿದ್ದಾರೆ? ಇದು ಬಹುಶಃ ಬಹಳ ದೊಡ್ಡ ಪ್ರಶ್ನೆಯಾಗಿ ನಮ್ಮ ಮುಂದೆ ಉಳಿದುಕೊಳ್ಳುತ್ತೆ. ಶಿಕ್ಷಣವನ್ನ ಪಡೆದಂತಹ ಬಹುತೇಕ ಜನ ಮುಂದೆ ದೇಶದ್ರೋಹಿಗಳಾಗಿ ಬೆಳೆದು ನಿಲ್ತಾರೆ, ಸಮಾಜವನ್ನು ಸುಲಿಗೆ ಮಾಡ್ತಾರೆ, ಭ್ರಷ್ಟಾಚಾರದಲ್ಲಿ ತನ್ನನ್ನು ತಾವು ತೊಡಗಿಸ್ಕೊಳ್ತಾರೆ. ಬಹುಶಃ ಅವರಿಗೆ ಬಾಲ್ಯದಲ್ಲಿ ಉತ್ತಮವಾದಂತಹ ಶಿಕ್ಷಣ ಸಿಕ್ಕಿರಲಿಲ್ಲ ಅನಿಸುತ್ತೆ. ಹೀಗೆ ಬಾಲ್ಯದಲ್ಲಿ ಉತ್ತಮವಾದಂತಹ ಶಿಕ್ಷಣ ಸಿಕ್ಕರೆ ಅಂತಹ ವ್ಯಕ್ತಿಗಳು ಯಾರೂ ಕೂಡ ಸಮಾಜ ದ್ರೋಹಿಗಳಾಗಿ ರೂಪುಗೊಳ್ಳುವುದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ. ಮಾತಾಪಿತೃಗಳ ಹಿಂದೆ ಶಾಲೆ ಮತ್ತು ಶಿಕ್ಷಕರ ಹಿಂದೆ ಮನೆ ಇರುತ್ತದೆ. ವಿದ್ಯಾಭ್ಯಾಸ ಹಾಗೂ ಶಿಕ್ಷಕ ವಿದ್ಯಾರ್ಥಿ ಸಂಬಂಧಗಳನ್ನು ವ್ಯಾಪಾರಿ ಮನೋಭಾವದಿಂದ ನೋಡಬಾರದು. ಮಾತಾಪಿತೃಗಳ ಹಿಂದೆ ಶಾಲೆ ಇರಬೇಕು, ಹಾಗೆ ಶಾಲೆಯಲ್ಲಿರುವಂತಹ ಶಿಕ್ಷಕರ ಹಿಂದೆ ಮನೆ ಇರಬೇಕು. ಅಂದ್ರೆ ಒಬ್ಬರಿಗೆ ಮತ್ತೊಬ್ಬರು ಪ್ರೋತ್ಸಾಹ, ಬೆಂಬಲವನ್ನ ಕೊಡುವಂತಿರಬೇಕು ಅಂತ. ಶಿಕ್ಷಕರು ಮಾಡುವಂತಹ ಕೆಲಸಗಳಿಗೆ ಪೋಷಕರು ಪ್ರೋತ್ಸಾಹವನ್ನು ಕೊಡಬೇಕು, ಪೋಷಕರ ಕೆಲಸಗಳಿಗೆ ಶಿಕ್ಷಕರು ಬೆಂಬಲವನ್ನು ಕೊಡಬೇಕು. ಹೀಗಿದ್ದಾಗ ಮಕ್ಕಳಲ್ಲಿ ಉತ್ತಮವಾದಂತಹ ಭವಿಷ್ಯವನ್ನ ರೂಪುಗೊಳಿಸುವುದಕ್ಕೂ ಕೂಡ ಸಾಧ್ಯವಾಗುತ್ತೆ. ಇದು ತಂದೆ ತಾಯಿಯರು ಮತ್ತು ಶಿಕ್ಷಕರು ಮಾಡಬೇಕಾದಂತಹ ಬಹುಮುಖ್ಯವಾದಂತಹ ಕೆಲಸ. ಇದರ ಜೊತೆಗೆ
ಶಿಕ್ಷಕ ವಿದ್ಯಾರ್ಥಿ ಸಂಬಂಧಗಳನ್ನ ವ್ಯಾಪಾರಿ ಮನೋಭಾವದಿಂದ ನೋಡಬಾರದು. ಗುರುಕುಲ ಶಿಕ್ಷಣದಲ್ಲಿ ಎಷ್ಟು ಚೆನ್ನಾಗಿ ಗುರು ಶಿಷ್ಯರ ಬಾಂಧವ್ಯ ಇತ್ತು ನೋಡಿ. ಆದ್ರೆ ಇವತ್ತು ನಾವು ಆ ಬಾಂಧವ್ಯವನ್ನ ಇವತ್ತಿನ ಸಂದರ್ಭದಲ್ಲಿ ನಾವು ಕಾಣುವುದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಶಿಕ್ಷಣ ಅನ್ನುವುದು ಏನಾಗಿದೆ, ಇವತ್ತು ವ್ಯಾಪಾರೀಕರಣ ಆಗಿದೆ. ಹಣವಿಲ್ಲದೆ ಶಿಕ್ಷಣವನ್ನು ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇವತ್ತು ಸೃಷ್ಟಿಯಾಗಿದೆ. ಇದು ಇವತ್ತಿನ ದುರಂತ. ರಾಷ್ಟ್ರಾಭಿವೃದ್ಧಿಯೇ ಮುಖ್ಯ ಗುರಿಯಾಗಿರಬೇಕು. ಸರಿಯಾದ ಶಿಕ್ಷಣ ನಮ್ಮ ಯುವಕರಲ್ಲಿ ಆತ್ಮಗೌರವ ಮತ್ತು ಘನತೆಗಳನ್ನು ಪೋಷಿಸುತ್ತದೆ. ಸರಿಯಾದ ಶಿಕ್ಷಣ, ರಾಷ್ಟ್ರಾಭಿವೃದ್ಧಿಯ, ರಾಷ್ಟ್ರ ಪ್ರೇಮದ ಶಿಕ್ಷಣ, ಅಂತಹ ಶಿಕ್ಷಣ ನಮ್ಮ ಯುವಕರಲ್ಲಿ ಆತ್ಮಗೌರವ ಮತ್ತು ಘನತೆ, ಶ್ರೇಷ್ಠತೆಯನ್ನು ಹೆಚ್ಚಿಸುತ್ತೆ. ಇವತ್ತು ನಾವು ಎಂತಹ ಶಿಕ್ಷಣವನ್ನು ಪಡಿತಾ ಇದ್ದೇವೆ, ಶಿಕ್ಷಣವನ್ನು ಪಡೆದು ಸಮಾಜಕ್ಕಾಗಿ ನಾವು ಹೇಗೆ ದುಡಿತಾ ಇದ್ದೇವೆ, ಸಮಾಜಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ ಅನ್ನುವುದನ್ನು ಯೋಚನೆ ಮಾಡಿದ್ರೆ ನಾವು ಎಂತಹ ಶಿಕ್ಷಣವನ್ನು ಪಡಿತಾ ಇದ್ದೇವೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಶಿಕ್ಷಣ ಅನ್ನುವುದಿದೆಯಲ್ಲ, ಒಬ್ಬ ಮನುಷ್ಯನ ಬದುಕನ್ನು ಸಂಪೂರ್ಣವಾಗಿ ರೂಪಿಸುವಂತಹ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡುವುದು ಯಾವುದೇ ಒಂದು ಸಮಾಜದ ಬಹುಮುಖ್ಯ ಕರ್ತವ್ಯ ಆಗಬೇಕು. ಆದರೆ ಯಾವುದೇ ಕಾನೂನು ಒತ್ತಡದಿಂದ ಈ ಗುಣಗಳನ್ನು ಬೆಳೆಸಬಾರದು. ಇವುಗಳನ್ನು ನಾವೇ ಪೋಷಿಸಿಕೊಳ್ಳಬೇಕು. ಕಲಾಂ ಅವರ ಮಾತು ಚಿಣ್ಣರಿಗೆ ಅರ್ಥವಾಗಿದೆ. ಹೀಗೆ ಯಾವಾಗಲೂ ಕಲಾಂ ಮಾತಾಡ್ತಿದ್ರು. ಆ ಮಾತನಾಡುವಂತಹ ಮಾತುಗಳು ಕಲಾಂ ಅವರಿಗೆ ತುಂಬ ಇಷ್ಟ ಆಗ್ತಾ ಇತ್ತು. ಇಂತಹ ಪರಿಸ್ಥಿತಿಯಲ್ಲಿ, ಸಂದರ್ಭದಲ್ಲಿ ಒಬ್ಬ ಹುಡುಗ ಕಲಾಂ ಅವರಿಗೆ ಒಂದು ಪ್ರಶ್ನೆ ಕೇಳಿದ. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರಾಗಿರಬಹುದು, ದಯವಿಟ್ಟು ಹೇಳಿ ಅಂತ ಒಬ್ಬ ಹುಡುಗ ಕಲಾಂ ಅವರಿಗೆ ಪ್ರಶ್ನೆ ಮಾಡ. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರಾಗಿರಬಹುದು, ದಯವಿಟ್ಟು ಹೇಳಿ ಕೇಳ್ಕೊಂಡ. ಕಲಾಂ ಹೇಳಿದ್ರು, ನನಗನ್ಸುತ್ತೆ ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವುದು ಪ್ರಶ್ನೆಗಳಿಂದ. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು. ಕೊನೆ ಇಲ್ಲದಷ್ಟು ಪ್ರಶ್ನೆಗಳನ್ನು ಕೇಳುವವರು ಮಕ್ಕಳೇ ಎಂಬುದು ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಮಗುವೇ ಮೊದಲ ವಿಜ್ಞಾನಿ. ಮಕ್ಕಳಿಗೆ ಉತ್ತರ ಹಿಡಿಸಿತ್ತು. ಚಪ್ಪಾಳೆ ತಟ್ಟಿ ಸಮ್ಮತಿ ಸೂಚಿಸಿದರು. ನೆರೆದಿದ್ದ ಶಿಕ್ಷಕರು ಮತ್ತು ತಾಯಿ ತಂದೆಯರು ಮುಗುಳ್ನಕ್ಕರು. ಒಬ್ಬ ಹುಡುಗ ಕೇಳಿದಂತಹ ಪ್ರಶ್ನೆ, ಈ ಭೂಮಿ ಮೇಲಿನ ಮೊದಲ ವಿಜ್ಞಾನಿ ಯಾರಾಗಿರಬಹುದು? ಅದಕ್ಕೆ ಕಲಾಂ ಅವರು ಕೊಟ್ಟ ಉತ್ತರ ಇದೆಯಲ್ಲ, ಮಗುವೇ ಮೊದಲ ವಿಜ್ಞಾನಿ. ಮಗುವಿನಲ್ಲಿ ಮಾತ್ರ ನಾವು ಇಂತಹ ಹಲವಾರು ಪ್ರಶ್ನೆಗಳನ್ನ ಕೇಳುವಂತಹ ಗುಣವನ್ನು ಕಾಣ್ತೇವೆ. ನೀವು ಚಿಕ್ಕ ವಯಸ್ಸಿನ ಮಕ್ಕಳ ಮುಂದೆ ಒಂದು ಕಥೆಯನ್ನು ಹೇಳಕ್ ಶುರು ಮಾಡಿ, ಚಿಕ್ಕ ವಯಸ್ಸಿನ ಮಕ್ಕಳ ಮುಂದೆ ಒಂದು ಕಥೆಯನ್ನು ಹೇಳಕ್ ಶುರು ಮಾಡಿದ್ರೆ ಆ ಮಗು 10 ಪ್ರಶ್ನೆಗಳನ್ನು ಕೇಳುತ್ತೆ. ಅದ್ಯಾಕೆ, ಅದೆಂಗೆ, ಏನಂಗಂದ್ರೆ, ಎಷ್ಟೋ ಸಂದರ್ಭಗಳಲ್ಲಿ ಸಂಬಂಧವಿಲ್ಲದಂತಹ, ಉತ್ತರವನ್ನು ಹೇಳುವುದಕ್ಕೆ ಸಾಧ್ಯವಾಗದಂತಹ 10 ಪ್ರಶ್ನೆಗಳನ್ನು ಮಕ್ಕಳು ಕೇಳ್ತಾರೆ. ಆದ್ರೆ ಆ ಮಕ್ಕಳು ಬೆಳೀತಾ 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 ದೊಡ್ಡವರಾಗ್ತಾ ಪ್ರಶ್ನೆ ಕೇಳುವ ಮನೋಭಾವವನ್ನೇ ಕಳ್ಕೊಂಡ್ಬಿಡ್ತಾರೆ. ಪೂರ್ತಿ ದೊಡ್ಡವರಾದ ಮೇಲೆ ಪ್ರಶ್ನೆ ಕೇಳುವ ಮನಸ್ಥಿತಿಯೇ ಬರೋದಿಲ್ಲ. ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಎಷ್ಟು ಜನ PUCಗೆ ಬಂದ ಮೇಲೆ ಈ 2 ವರ್ಷದಲ್ಲಿ ಎಷ್ಟು ಪ್ರಶ್ನೆಗಳನ್ನು ಶಿಕ್ಷಕರಿಗೆ ನೀವು ಕೇಳಿರ್ಬೋದು? ಒಂದು 50? ಇಲ್ಲ. ಆದರೆ ಚಿಕ್ಕ ವಯಸ್ಸಿನಲ್ಲಿ 1ನೇ ತರಗತಿಯಲ್ಲೋ 2ನೇ ತರಗತಿಯಲ್ಲೋ ಎಷ್ಟು ಪ್ರಶ್ನೆ ಕೇಳ್ತಿದ್ರಿ ಅನ್ನೋದು ತಿಳ್ಕೊಳ್ಳಿ. ಅಂದ್ರೆ ಮಕ್ಕಳಲ್ಲಿ ಪ್ರಶ್ನೆ ಕೇಳುವಂತಹ ಮನೋಭಾವ, ತಿಳಿದುಕೊಳ್ಳುವಂತಹ ಕುತೂಹಲ ಮಕ್ಕಳಲ್ಲಿ ಸಾಮಾನ್ಯವಾಗಿ ಹೆಚ್ಚು. ಆದರೆ ದೊಡ್ಡವರಾಗ್ತಾ ಪ್ರಶ್ನೆ ಕೇಳುವುದನ್ನು ನಾವು ನಿಲ್ಲಿಸ್ಬಿಡ್ತೇವೆ. ಹಾಗಾಗಿ ಕಲಾಂ ಅವರು ಮಕ್ಕಳನ್ನ ವಿಜ್ಞಾನಿ ಅಂತ ಕರೀತಾರೆ. ಮಗುವೇ ಈ ನೆಲದ, ಈ ಭೂಮಿ ಮೇಲಿನ ಮೊದಲ ವಿಜ್ಞಾನಿ ಅಂತ ಪ್ರಕಟಿಸ್ತಾರೆ, ಘೋಷಿಸ್ತಾರೆ.
ಅವರು ಹೇಳಿದಂತಹ ಈ ಮಾತು ಮಕ್ಕಳಿಗೂ ಇಷ್ಟವಾಯಿತು, ತಂದೆ ತಾಯಿಗಳಿಗೂ, ಪೋಷಕರಿಗೂ, ಶಿಕ್ಷಕರಿಗೂ ಇಷ್ಟ ಆಯಿತು. ಹಾಗೆ ಕಲಾಂ ಅವರಲ್ಲಿದ್ದಂತಹ ಮತ್ತೊಂದು ವಿಶೇಷವಾದಂತಹ ಗುಣ, ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅಂತ ತಿಳಿದುಕೊಂಡದ್ದು. ಅದರ ಬಗ್ಗೆ ಕೆಲವು ವಿಚಾರಗಳನ್ನು ಹೀಗೆ ತಿಳಿಸ್ತಾರೆ. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ಪ್ರಕಟವಾದಾಗ ಚೆನ್ನೈನಲ್ಲಿದ್ದರು. ಮದ್ರಾಸ್, ಚೆನ್ನೈನಲ್ಲಿ ಇದ್ರು. ಮುಖ್ಯಮಂತ್ರಿ ಜಯಲಲಿತಾ ಅಭಿನಂದಿಸಿದರು. ಕಲಾಂ ಅವರು ರಾಷ್ಟ್ರಪತಿಯಾದಂತಹ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ಜಯಲಲಿತಾ. ಅವರು ಅಭಿನಂದನೆಯನ್ನ ಸಲ್ಲಿಸಿದರು. ಕಲಾಂ ಅವರು ಹೇಳಿದರು, ಕನಸುಗಳು ಆಲೋಚನೆಗಳಾಗುತ್ತವೆ, ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮದವರು ಏರ್ಪಡಿಸಿದ್ದರು. ಅವತ್ತೊಂದು ಪತ್ರಿಕಾಗೋಷ್ಠಿ ಅಂದ್ರೆ ಪ್ರೆಸ್ ಮೀಟ್ ಅಂತ ಕರೀತಾರೆ. ಪ್ರೆಸ್ ಮೀಟ್ ಅನ್ನು ಕರೆದಿದ್ರು. ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾಗಿರುವಂತಹ ಸುದ್ದಿಯನ್ನು ಕೇಳಿ ಕಲಾಂ ಅವರು ಯಾವಾಗಲೂ ಹೇಳುತ್ತಿದ್ದದ್ದು, ಕನಸುಗಳು ಆಲೋಚನೆಗಳಾಗ್ತವೆ, ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಯಾವತ್ತೂ ಆಗಬೇಕಾದದ್ದು ಅದೇನೆ. ನಾವು ಕಾಣುವಂತಹ ಕನಸುಗಳು ನಮ್ಮನ್ನ ಆಲೋಚನೆಗೆ ಈಡು ಮಾಡಬೇಕು, ಆಲೋಚಿಸುವಂತೆ ಮಾಡಬೇಕು. ಆ ಆಲೋಚನೆಗಳು ನಮ್ಮನ್ನ ಕೆಲಸ ಮಾಡುವಂತೆ ಮಾಡಬೇಕು. ಇದು ಬದುಕಿನ ಸಾಧನೆಯ ಗುರಿ. ಹಾಗಾಗಿ ಕಲಾಂ ಅವರು ಯಾವಾಗಲೂ ಹೇಳ್ತಿದ್ರಂತೆ, ನಾವು ರಾತ್ರಿಯ ಸಮಯದಲ್ಲಿ ಕಾಣುವ ಕನಸುಗಳು ಕನಸಲ್ಲ. ನಾವು ಕಾಣುವಂತಹ ಕನಸು ಹೇಗಿರಬೇಕು ಅಂದ್ರೆ, ನಾವು ಕಾಣುವಂತಹ ಕನಸು ನಮ್ಮನ್ನ ನಿದ್ದೆ ಮಾಡುವುದಕ್ಕೆ ಬಿಡಬಾರ್ದಂತೆ, ನಿದ್ದೆಗೆಡಿಸ್ಬೇಕಂತೆ. ಅಂತಹ ಕನಸುಗಳನ್ನ ಕಾಣಬೇಕು ಅಂತ ಕಲಾಂ ಅವರು ಯಾವಾಗಲೂ ಮಕ್ಕಳಿಗೆ ಹೇಳ್ತಾ ಇದ್ರು. ಹಾಗಾಗಿ ಅಂತಹ ಕನಸುಗಳು ನಮ್ಮನ್ನ ಆಲೋಚನೆಗೆ ಈಡು ಮಾಡ್ತವೆ. ಅಂತಹ ಆಲೋಚನೆಗಳು ನಮ್ಮನ್ನ ಕೆಲಸ ಮಾಡುವಂತೆ ಪ್ರೇರೇಪಣೆಯನ್ನು ನೀಡ್ತವೆ. ಅವತ್ತು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಧ್ಯಮದವರು ಕರೆದಿದ್ರು. ಆ ಪತ್ರಿಕಾಗೋಷ್ಠಿಯಲ್ಲಿ ಆಧುನಿಕ ಎಲೆಕ್ಟ್ರಾನಿಕ್ ಮಾಧ್ಯಮದವರೆಲ್ಲ ಜಮಾಯಿಸಿದ್ದ ಸಂತೆ. ಎಲ್ಲ ಟಿವಿ ಮೀಡಿಯಾದವರು ಬಂದಿದ್ದಾರೆ, ಪ್ರೆಸ್ ಮೀಡಿಯಾದವರು ಬಂದಿದ್ದಾರೆ, ಪ್ರಿಂಟ್ ಮೀಡಿಯಾದವರು, ಪತ್ರಿಕೆ ಮತ್ತು ಟಿವಿ ಮಾಧ್ಯಮದವರೆಲ್ಲರೂ ಕೂಡ ಆ ಒಂದು ಪತ್ರಿಕಾಗೋಷ್ಠಿಗೆ ಬಂದು ಸೇರಿಕೊಂಡಿದ್ದಾರೆ. ಎಲ್ಲರಿಗೂ ಪ್ರಶ್ನೆ ಕೇಳುವ ಆತುರ, ಕುತೂಹಲ ಇದೆ. ಕಲಾಂ ಅವರು ಪ್ರಶ್ನೆ ಕೇಳಬೇಕು, ಅವರೇನು ಉತ್ತರ ಕೊಡ್ತಾರೆ ತಿಳ್ಕೊಳ್ಬೇಕು ಅಂತ. ಆದ್ರೆ ಅವರು ಒಂದು ವಿಷಯವನ್ನ ಮರೆತಂತಿದ್ರು. ತಾವು ಸಂದರ್ಶಿಸುತ್ತಿರುವುದು ಒಬ್ಬ ರಾಜಕಾರಣಿಯನ್ನಲ್ಲವೆಂಬುದನ್ನು ಮಾಧ್ಯಮದವರು ಮರೆತಂತಿತ್ತು. ಏನೇನೋ ಪ್ರಶ್ನೆ ಕೇಳಬೇಕು ಅಂತ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ನಾವು ಪ್ರಶ್ನೆ ಕೇಳುತ್ತಿರುವುದು ಒಬ್ಬ ರಾಜಕಾರಣಿಯನ್ನಲ್ಲ, ಒಬ್ಬ ದಾರ್ಶನಿಕ ವ್ಯಕ್ತಿಯನ್ನ ಅನ್ನೋದನ್ನ ಆ ಮಾಧ್ಯಮದವರು ಮರೆತಂತಿತ್ತು. ಹಾಗಾಗಿ ಈ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡಂತಹ ಕಲಾಂ ಅವರು ಏನ್ ಮಾಡಿದ್ರು, ಕಲಾಂ ಎಷ್ಟು ಪರಿಸ್ಥಿತಿಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಎಲ್ಲರಿಗೂ ಹೇಳಿದ್ರಂತೆ, ಎಲ್ಲರೂ ಗಮನವಿಟ್ಟು ಕೇಳಿ, ಇದುವರೆಗೆ ಏನಾಗಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ, ಈಗ ಆಗುತ್ತಿರುವುದು ಒಳ್ಳೆಯದಕ್ಕಾಗಿಯೇ ಮತ್ತು ಮುಂದೆ ಆಗಲಿರುವುದು ಒಳ್ಳೆಯದಕ್ಕಾಗಿಯೇ. ಅರ್ಥವಾಯಿತೆ? ಹಿಂದೆ ಏನು ಮಾಡಿ ಹೋಗಿದ್ದಾರೆ ಅನ್ನೋದು ನಮಗೆ ಬೇಕಾಗಿಲ್ಲ. ಹಿಂದಿನ ರಾಷ್ಟ್ರಪತಿಗಳು ಯಾವ ಹಗರಣಗಳಲ್ಲಿ ಸಿಲುಕಿಕೊಂಡಿದ್ದಾರೆ ಅನ್ನೋದು ನಮಗೆ ಬೇಕಾಗಿಲ್ಲ. ಹಿಂದೆ ಆಗಿರೋದು ಒಳ್ಳೆಯದಕ್ಕೆ, ಈಗ ಆಗ್ತಿರೋದು ಒಳ್ಳೆಯದಕ್ಕೆ, ಮುಂದೆ ಆಗೋದು ಕೂಡ ಒಳ್ಳೆಯದಕ್ಕೆ. ಅಂದ್ರೆ ಎಲ್ಲವನ್ನೂ ಒಳ್ಳೆಯ ರೀತಿಯಲ್ಲಿ ಆಲೋಚಿಸುವಂತಹ ವ್ಯಕ್ತಿತ್ವದವರು ಕಲಾಂ ಅವರು. ಬಹುಶಃ ಕಲಾಂ ಅವರು ಭಾರತ ದೇಶದ ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ ಈ ದೇಶದ ಒಬ್ಬನೇ ಒಬ್ಬ ಪ್ರಜೆಯೂ ಕೂಡ ಅವರು ರಾಷ್ಟ್ರಪತಿಯಾಗಿದ್ದನ್ನ ತಿರಸ್ಕಾರ ಮಾಡಲಿಲ್ಲ, ವಿರೋಧ ಮಾಡಲಿಲ್ಲ. ಎಲ್ಲರೂ ಕೂಡ ಮೆಚ್ಚಿಕೊಂಡ್ರು. ಎಲ್ಲರೂ ಮೆಚ್ಚುವಂತಹ ಗುಣವನ್ನು ಹೊಂದಿದ್ದಂಥವರು ಈ
ಅಬ್ದುಲ್ ಕಲಾಂ ಅವರು. ಅರ್ಥವಾಯಿತೆ ಎಂದು ಅನೇಕ ಬಾರಿ ಶಾಲಾ ಮಕ್ಕಳನ್ನು ಕೇಳುವಂತೆ ಕೇಳಿದರು. ಪತ್ರಿಕಾ ಮಾಧ್ಯಮದವರನ್ನೂ ಕೂಡ ಶಾಲಾ ಮಕ್ಕಳಂತೆ ತಿಳಿದು ಅವರ ಜೊತೆಯಲ್ಲಿ ಮಾತನಾಡಿದರು. ಶಿಷ್ಯ ಸಮೂಹ ಹೂಗುಟ್ಟಿದ್ರು. ಭಗವದ್ಗೀತೆಯ ಪ್ರಸಿದ್ಧ ಸಾಲುಗಳನ್ನು ಉದ್ಧರಿಸುತ್ತಾ ಜೀವನ ಮೌಲ್ಯಗಳ ಕ್ಲಾಸ್ ತೆಗೆದುಕೊಂಡರು. ಭಗವದ್ಗೀತೆಯನ್ನು ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದ್ರು ಕಲಾಂ ಅವರು. ಅದರಲ್ಲಿ ಬರುವಂತಹ ಪ್ರಮುಖವಾದಂತಹ ಸಾಲುಗಳನ್ನು ಅವರಿಗೆ ಹೇಳ್ತಾ ಒಂದು ಜೀವನದ ಮೌಲ್ಯಗಳನ್ನು ಕುರಿತು ಮಾತನಾಡುವುದು. ಎಲ್ಲರೂ ಒಟ್ಟಿಗೆ ತಾವು ಹೇಳಿದ್ದನ್ನು ಹೇಳುವಂತೆ ಕೋರಿದರು. ಎಲ್ಲರೂ ಹೇಳಿದರು, ನಾನು ಏನು ಹೇಳ್ತೀನಿ ಅಂದ್ರೆ ಹೇಳಿದ್ದೀನಿ. ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು, ವ್ಯಕ್ತಿಗಿಂತ ಎಂದು ವಾಕ್ಯ ಮುಗಿಸುವ ಮೊದಲೇ ಎಲ್ಲರೂ ಒಟ್ಟಿಗೆ ರಾಷ್ಟ್ರ ದೊಡ್ಡದು ಎಂದು ದನಿಗೂಡಿಸಿದರು. ಹೀಗೆ ಎಲ್ಲರನ್ನೂ ಆಕರ್ಷಿಸುವಂತಹ ಗುಣ, ಎಲ್ಲರೂ ಮೆಚ್ಚುವಂತೆ ನಡೆದುಕೊಳ್ಳುವಂತಹ ಗುಣ ಇದ್ದದ್ದು ಈ ಅಬ್ದುಲ್ ಕಲಾಂ ಅವರಿಗೆ. ಹಾಗಾಗಿ ಆ ಅಬ್ದುಲ್ ಕಲಾಂ ಅವರಲ್ಲಿ ಇಂತಹ ಒಂದು ವಿಶೇಷವಾದಂತಹ ಗುಣವನ್ನು, ವ್ಯಕ್ತಿಗಿಂತ ರಾಷ್ಟ್ರವೇ ಮುಖ್ಯವಾದದ್ದು, ರಾಷ್ಟ್ರವೇ ದೊಡ್ಡದು ಅನ್ನುವ ಮನೋಭಾವನೆ ಇದ್ದದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅಬ್ದುಲ್ ಕಲಾಂ ಅವರಲ್ಲಿ ಒಂದು ಕನಸಿತ್ತು. ಪುಸ್ತಕಗಳನ್ನ, ಬರಹದ ರೂಪದಲ್ಲಿರುವಂತಹ ಪುಸ್ತಕಗಳನ್ನ ಡಿಜಿಟಲೀಕರಣ ಮಾಡುವಂಥದ್ದು ಅವರ ಬಹುದೊಡ್ಡದಾದಂತಹ ಕನಸು. ಹಾಗಾಗಿ ಅವರ ಆಲೋಚನೆಗಳು ಹೇಗಿತ್ತು? ಡಿಜಿಟಲ್ ಲೈಬ್ರರಿ ಸ್ಥಾಪಿಸಿ ತಾಳೆಗರಿಗಳಲ್ಲಿ ಅಡಗಿ ಕುಳಿತು ಸುಲಭವಾಗಿ ಲಭ್ಯವಾಗದ ಅಪಾರ ಸಂಪತ್ತನ್ನು ನಮ್ಮ ಯುವಕರಿಗೆ ಒದಗಿಸುವ ಮಹದಾಸೆ. ಎಲ್ಲಾ ರೀತಿಯ ಸಾಹಿತ್ಯ ನಮ್ಮ ಮಕ್ಕಳಿಗೆ ಸುಲಭವಾಗಿ ಕೈಗೆಟುಕುವಂತಿರಬೇಕು. ಇವತ್ತಿನ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಸಿಗುವಂತೆ ಮಾಡಬೇಕು ಅನ್ನುವುದು ಅಬ್ದುಲ್ ಕಲಾಂ ಅವರ ಬಹಳ ದೊಡ್ಡದಾದಂತಹ ಒಂದು ಆಸೆ ಆಗಿತ್ತು. ಅದು ಯಾವ ವಯಸ್ಸಿನಲ್ಲಿ? ಅರಳೋ ಮರಳೋ ಅಂತೀವಿ ನೋಡಿ, 70ರ ವಯಸ್ಸಿನಲ್ಲಿ ಈ ಮಹತ್ತರವಾದಂತಹ ಆಸೆ ಕಲಾಂ ಅವರಿಗೆ ಇದ್ದದ್ದು. ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಶೋಧನೆಯಿಂದಾಗಿ ದೊರೆತ ಜ್ಞಾನವನ್ನ ರೋಗಗ್ರಸ್ತ ಬಡಜನರಿಗೆ ಸುಲಭವಾಗಿ ಎಟುಕುವಂತೆ ಮಾಡುವುದು ಹೇಗೆ ಎಂಬ ಚಿಂತೆ. ರೋಗಗ್ರಸ್ತ ಬಡಜನರಿಗೆ ಅಂದ್ರೆ ಸಾಹಿತ್ಯವನ್ನೇ ತಿಳಿದುಕೊಳ್ಳದಿರುವಂತಹ ಜನಗಳಿಗೆ ಇವತ್ತು ಪುಸ್ತಕದ ವ್ಯಾಮೋಹ ಇಲ್ಲ, ಪತ್ರಿಕೆಗಳ ವ್ಯಾಮೋಹ ಇಲ್ಲ, ಓದುವ ಅಭಿರುಚಿ ಇಲ್ಲ, ತಿಳಿದುಕೊಳ್ಳುವ ಕುತೂಹಲ ಇಲ್ಲ. ಈಗಿರುವಂತಹ ಬಡತನದ ವ್ಯಕ್ತಿಗಳಿಗೆ, ರೋಗಗ್ರಸ್ತ ವ್ಯಕ್ತಿಗಳಿಗೆ ಇವೆಲ್ಲವನ್ನ ಸುಲಭವಾಗಿ ಎಟುಕುವಂತೆ ಮಾಡಬೇಕು, ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸಿಗುವಂತೆ ಮಾಡಬೇಕು ಅನ್ನುವ ಒಂದು ಮಹತ್ತರವಾದಂತಹ ಕನಸನ್ನ ಅಬ್ದುಲ್ ಕಲಾಂ ಅವರು ಹೊಂದಿದ್ದರು. ಇಂತಹ ವಿಚಾರಗಳನ್ನ ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದಾಗ ಕಲಾಂ ಅವರು ತಮ್ಮ ಕನಸುಗಳನ್ನು ಹೀಗೆ ಬಿಚ್ಚಿಡ್ತಾ ಇದ್ರು. ಎಲ್ಲರ ಮುಂದೆ ಹೇಳ್ಕೊಳ್ತಿದ್ರು, ವಿದ್ಯಾರ್ಥಿಗಳ ಮುಂದೆ ಹೇಳ್ಕೊಳ್ತಾ ಇದ್ರು. ಇಂತಹ ಕನಸುಗಳನ್ನ ಈಡೇರಿಸಿಕೊಳ್ಳುವುದರ ಮೂಲಕ ಈ ಸಮಾಜವನ್ನ ಅಭಿವೃದ್ಧಿ ಪಥದ ಕಡೆಗೆ ಕೊಂಡೊಯ್ಯಬೇಕು ಅನ್ನುವಂತಹ ಮಹತ್ತರವಾದಂತಹ ಆಸೆ ಕಲಾಂ ಅವರಿಗೆ ಇತ್ತು. ಹೀಗಿರುವಂತಹ ಕಲಾಂ ಅವರ ಬದುಕಿನ ಯಶಸ್ಸಿನ ಮಂತ್ರ ಯಾವುದು ಅಂತ ನೋಡ್ತಾ ಹೋದ್ರೆ, ಕಲಾಂ ಅವರ ಬದುಕಿನ ಯಶಸ್ಸಿನ ಮಂತ್ರ, ತಮ್ಮನ್ನು ಭೇಟಿಯಾದ ಮಕ್ಕಳು ಹೀಗೆ ಪ್ರಶ್ನೆ ಮಾಡಿದ್ರಂತೆ, ಮಿಸ್ಟರ್ ಪ್ರೆಸಿಡೆಂಟ್, ನಿಮ್ಮ ಯಶಸ್ಸಿನ ಗುಟ್ಟೇನು ಎಂದು ಕೇಳಿದರು. ಮಕ್ಕಳು ಇಂತಹ ಪ್ರಶ್ನೆಯನ್ನು ಕೇಳಿದಾಗ, ನಿಮ್ಮ ಯಶಸ್ಸಿನ ಗುಟ್ಟು ಏನು ಅಂತ ಕೇಳಿದಾಗ ಕಲಾಂ ಮೇಷ್ಟ್ರು ವಿವರಿಸಿದರು. ಕಲಾಂ ಅವರ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಹೀಗಿದೆ: ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ ಅಂದರೆ ತಿಳುವಳಿಕೆ, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ. ನಮಗೆ ಯಾವುದಾದರೊಂದು ವಿಷಯವನ್ನು ಕೇಳಿದಾಗ, ಯಾವುದಾದರೊಂದು ದೃಶ್ಯವನ್ನು ನೋಡಿದಾಗ, ಯಾವುದಾದರೊಂದು ವಸ್ತುವನ್ನು ನೋಡಿದಾಗ, ಯಾವುದಾದರೊಂದು ಪುಸ್ತಕವನ್ನು ನೋಡಿದಾಗ
ಮೊದಲಿಗೆ ಕುತೂಹಲ ಉಂಟಾಗದೆ ಹೋದ್ರೆ, ಕುತೂಹಲ ಬರದೆ ಹೋದ್ರೆ ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ನಾವು ದಾರಿಯಲ್ಲಿ ಹೋಗುವಾಗ ಯಾವುದೋ ಸಿನಿಮಾದ ಪೋಸ್ಟ್ ನೋಡಿ ಅದರ ಬಗ್ಗೆ ಆಲೋಚನೆ ಮಾಡ್ತೀವಿ. ಆಲೋಚನೆ ಮಾಡಿದಾಗ ಏನ್ ಮಾಡ್ತೀವಿ, ಅದ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಮುಂದೆ ಹೋಗ್ತೀವಿ. ಹಾಗೆ ನಮಗೆ ಮೊದಲು ಕುತೂಹಲ ಉಂಟಾಗಬೇಕು. ಯಾವುದೇ ಪುಸ್ತಕವನ್ನು ನೋಡಿದಾಗ, ದೃಶ್ಯವನ್ನು ನೋಡಿದಾಗ, ವ್ಯಕ್ತಿಯನ್ನು ನೋಡಿದಾಗ, ಆಗ ಅದರ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಆಲೋಚನೆ ನಮ್ಮಲ್ಲಿ ಬರುತ್ತೆ. ಆಲೋಚನೆ ಬಂದಾಗ ತಿಳಿದುಕೊಳ್ಳುವುದಕ್ಕೆ ಮುಂದಾಗ್ತೇವೆ. ತಿಳಿದುಕೊಳ್ಳುವುದಕ್ಕೆ ಮುಂದಾದಾಗ ಜ್ಞಾನ ಬಂದೇ ಬರುತ್ತೆ. ಜ್ಞಾನ ಬಂದಾಗ ಕಷ್ಟಪಟ್ಟು ಕೆಲಸ ಮಾಡೇ ಮಾಡ್ತೇವೆ. ಕಷ್ಟಪಟ್ಟು ಕೆಲಸ ಮಾಡಿದಾಗ ನಾವು ನಮ್ಮ ಗುರಿಯನ್ನು ಮುಖ್ಯ ಮಾಡ್ತೇವೆ. ಹಾಗಾಗಿ ಈ 5 ಅಂಶಗಳೇನಿದಾವಲ್ಲ, ಈ ಪಂಚಾಕ್ಷರಿ ಮಂತ್ರ ಇದೆಯಲ್ಲ, ಇದನ್ನ ಪ್ರತಿಯೊಬ್ಬರೂ ಕೂಡ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಅವರು ಉತ್ತಮವಾಗಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಧ್ಯಕ್ಷರಾದ ತರುವಾಯ ಲಕ್ಷಾಂತರ ಮಕ್ಕಳನ್ನು ಅಬ್ದುಲ್ ಕಲಾಂ ಭೇಟಿ ಮಾಡಿದ್ದಾರೆ. ಬಡವರಾಗಲಿ ಅಥವಾ ಶ್ರೀಮಂತರಾಗಲಿ ಎಲ್ಲಾ ಮಕ್ಕಳ ಕನಸು ಒಂದೇ. ಅವರೆಲ್ಲರೂ ಶಾಂತಿ, ಸಮೃದ್ಧಿ ಮತ್ತು ಸುಭದ್ರ ಭಾರತದಲ್ಲಿ ಬದುಕ ಬಯಸುತ್ತಾರೆ. ಎಲ್ಲರಿಗೂ ಇರುವಂತಹ ಒಂದೇ ಒಂದು ಆಸೆ, ಒಳ್ಳೆ ಭಾರತದಲ್ಲಿ ನಾವು ಬದುಕಬೇಕು, ಸುಂದರವಾದಂತಹ ಭಾರತದಲ್ಲಿ ನಾವು ಜೀವಿಸಬೇಕು, ಸುಭದ್ರವಾದ ಭಾರತದಲ್ಲಿ ನಾವು ಜೀವನ ಮಾಡಬೇಕು ಅನ್ನುವ ಕನಸು ಪ್ರತಿಯೊಬ್ಬರಲ್ಲಿಯೂ ಕೂಡ ಇರುತ್ತೆ. ಹಾಗಾಗಿ ಈ ದೇಶದ ಪ್ರತಿನಿಧಿಗಳಾದಂತಹ ಜನಗಳೂ ಕೂಡ, ಪ್ರಜೆಗಳು ಕೂಡ ಇಂತಹ ಕನಸುಗಳನ್ನು ಈಡೇರಿಸುವುದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಹೋಗಬೇಕು. ಅದು ರಾಜಕಾರಣಿ ಇರಲಿ, ಅಧಿಕಾರಿಗಳಿರಲಿ, ಅಥವಾ ಯಾವುದೇ ಶಿಕ್ಷಕರಿರಲಿ, ಪೋಷಕರಿರಲಿ, ಪ್ರಜೆಗಳಿರಲಿ, ಪ್ರತಿಯೊಬ್ಬರೂ ಕೂಡ ಮಕ್ಕಳ ಈ ಕನಸನ್ನ ಈಡೇರಿಸುವ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡಿದಾಗ ಖಂಡಿತವಾಗಿಯೂ ಕೂಡ ಈ ದೇಶ ಸುಭದ್ರ ಭಾರತವಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಮಕ್ಕಳಿಗೆ ಅವರು ಯಾವಾಗಲೂ ಹೇಳುತ್ತಿದ್ದುದು ಒಂದೇ ಮಾತು, ಎಲ್ಲವನ್ನೂ ಪ್ರಶ್ನಿಸಿ, ಪ್ರಶ್ನೆಗಳಿಂದ ವಿಕಾಸಗೊಂಡದ್ದೇ ವಿಜ್ಞಾನ. ಯಾವುದನ್ನು ಸುಮ್ಮನೆ ಒಪ್ಕೋಬೇಡಿ. ಯಾರೋ ಹೇಳಿದ್ದನ್ನು ಒಪ್ಪಿಕೊಂಡು ಸುಮ್ಮನೆ ಕೂರಬೇಡಿ. ಹೇಳಿದ್ದನ್ನೇ ಸತ್ಯ ಅಂದ್ಕೊಳ್ಬೇಡಿ. ಕುವೆಂಪುರವರು ಒಂದು ಕಡೆ ಹೀಗೆ ಹೇಳ್ತಾರೆ, ನಮಗೆ ಪ್ರೀತಿ ಪಾತ್ರರು ಹೇಳಿದರು ಅಂದ ತಕ್ಷಣ ಅದನ್ನು ಸತ್ಯ ಎಂದು ಭಾವಿಸಬೇಡಿ. ವಿರೋಧಿಗಳು ಹೇಳಿದರು ಅಂದ ತಕ್ಷಣ ಅದೆಲ್ಲ ಸುಳ್ಳು ಅಂದುಕೊಳ್ಳಬೇಡಿ. ಎಷ್ಟೋ ಸುಳ್ಳುಗಳು ಸತ್ಯವಾಗಿರ್ತವೆ, ಸತ್ಯಗಳು ಸುಳ್ಳುಗಳು ಕೂಡ ಆಗಿರ್ತವೆ. ಹಾಗಾಗಿ ಯಾವುದನ್ನೇ ಆಗಲಿ ನಾವು ತಿಳಿದುಕೊಳ್ಬೇಕಾದ್ರೆ, ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲು ಪ್ರಶ್ನೆ ಮಾಡುವಂತಹ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಒಂದು ಸಣ್ಣ ಪ್ರಶ್ನೆ ನಮ್ಮನ್ನ ಅಗಾಧವಾದಂತಹ ಪ್ರಮಾಣದಲ್ಲಿ ಬದಲಾಯಿಸುವುದಕ್ಕೆ ಸಾಧ್ಯತೆ ಇದೆ ಅಂತ. ಬುದ್ಧನ ಸಣ್ಣ ಪ್ರಶ್ನೆ ನೋಡಿ, ಯಾಕೆ ಸಾವು, ಯಾಕೆ ರೋಗ, ಯಾಕೆ ಮುಪ್ಪು, ಅವನನ್ನ ಮಹಾತ್ಮನನ್ನಾಗಿ ಮಾಡಿತು. ನ್ಯೂಟನ್ನ ಸಣ್ಣ ಪ್ರಶ್ನೆ, ಏಕೆ ಸೇಬು ಹಣ್ಣು ಕೆಳಕ್ಕೆ ಬಿತ್ತು ಅನ್ನುವ ಪ್ರಶ್ನೆ ಅವನನ್ನ ಬಹುದೊಡ್ಡ ವಿಜ್ಞಾನಿಯನ್ನಾಗಿ ಮಾಡಿತು, ನಮಗೆ ಗುರುತ್ವಾಕರ್ಷಣೆ ನಿಯಮವನ್ನು ಕೊಡ್ತು. ಹೀಗೆ ನಮ್ಮಲ್ಲಿ ಬರುವಂತಹ ಸಣ್ಣ ಸಣ್ಣ ಪ್ರಶ್ನೆಗಳು ಬಹುದೊಡ್ಡದಾದಂತಹ ಬದಲಾವಣೆಗಳನ್ನ ಮಾಡ್ತಾ ಹೋಗ್ತಾರೆ. ನಾವು ಮೊದಲು ಕ್ಷಿಪಣಿ ತಯಾರಿಸುತ್ತೇವೆ ಎಂದಾಗ ಅನೇಕರು ಅದು ಅಸಾಧ್ಯವಾದದ್ದು ಎಂದಿದ್ದರು. ನಾವು ಪಟ್ಟು ಹಿಡಿದು ಗುರಿ ಸಾಧಿಸಿದೆವು. ಅವರ ಮಾತಿನಲ್ಲಿದ್ದ ದೃಢತೆ, ಕಳಕಳಿಯಿಂದಾಗಿ ಅವರು ಮಕ್ಕಳ ಮನಸ್ಸನ್ನ ನಾಟುತ್ತಿದ್ದರು. ಅವು ಮಕ್ಕಳ ಮನಸ್ಸನ್ನ ನಾಟುತ್ತಿದ್ದವು. ಅವರಲ್ಲಿದ್ದಂತಹ ದೃಢತೆ, ಅವರಲ್ಲಿದ್ದಂತಹ ಆತ್ಮವಿಶ್ವಾಸ, ಅವರಿಗೆ ಅವರ ಬಗ್ಗೆ ಇದ್ದಂತಹ ನಂಬಿಕೆ, ಇವೆಲ್ಲವೂ ಕೂಡ ಅವರನ್ನ ಆ ರೀತಿ ಮಾತನಾಡಿಸ್ತಾ ಇದೆ. ಹಾಗಾಗಿ ಯಾವುದನ್ನೇ ಆದರೂ ಕಲಾಂ ಅವರು ಮಾತನಾಡುವಾಗ ನಿಖರವಾಗಿ ಆತ್ಮವಿಶ್ವಾಸದಿಂದ ಮಾತನಾಡ್ತಿದ್ರು. ಅವರಿಗೆ ಅವರು ಮಾಡುವಂತಹ ಕೆಲಸಗಳ ಬಗ್ಗೆ ಆತ್ಮವಿಶ್ವಾಸ ಇದೆ. ಹಾಗೆ ನಾವೂ ಕೂಡ ನಾವು ಮಾಡುವಂತಹ ಕೆಲಸಗಳ ಬಗ್ಗೆ ನಂಬಿಕೆ, ಆತ್ಮವಿಶ್ವಾಸವಿದ್ರೆ ನಾವು ಕೂಡ ಗಟ್ಟಿಯಾಗಿ ಮಾತನಾಡಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಆತ್ಮವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತೀವಿ. ನಮ್ಮ ಮೇಲೆ ನಾವು ನಂಬಿಕೆಯನ್ನೇ ಕಳ್ಕೊಳ್ತೇವೆ. ನಾವು ಯಾವುದೋ ದೇವರನ್ನು ನಂಬ್ತಾ ಹೋಗ್ತೇವೆ.
ಕುವೆಂಪುರವರು ಒಂದು ಕಡೆ ಹೇಳ್ತಾರೆ, 100 ದೇವರುಗಳ ನೀ ನಂಬಿದರೇನು ನಿನ್ನ ನಿನಿತು ನಂಬದಿರೇ ಅಂತ. ನಿನ್ನ ಮೇಲೆ ನಿನಗೆ ಸ್ವಲ್ಪವೂ ನಂಬಿಕೆ ಇಲ್ಲದಿದ್ದ ಮೇಲೆ ನೀನು 100 ದೇವರುಗಳನ್ನು ನಂಬಿಕೊಂಡು ಏನು ಪ್ರಯೋಜನ ಅಂತ. ಹಾಗಾಗಿ ಮೊದಲು ನಮ್ಮ ಮೇಲೆ ನಾವು ನಂಬಿಕೊಂಡು ನಮ್ಮ ಕೆಲಸದ ಮೇಲೆ ನಾವು ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ದುಡಿತಾ ಹೋದಾಗ ನಾವು ನಮ್ಮ ಕೆಲಸಗಳಲ್ಲಿ ಗುರಿ ಸಾಧಿಸುವುದಕ್ಕೆ ಸಾಧ್ಯ ಅನ್ನುವ ಮನುಷ್ಯನ ಬದುಕಿಗೆ ಸಂಬಂಧಪಟ್ಟಂತಹ, ಬದುಕನ್ನು ಪ್ರೀತಿಸುವುದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಅಂಶಗಳನ್ನು ಈ ಲೇಖನದಲ್ಲಿ ಪ್ರೊಫೆಸರ್ ಎಚ್.ಆರ್. ರಾಮಕೃಷ್ಣ ರಾವ್ ಅವರು ನಮಗೆ ತಿಳಿಯಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇದಿಷ್ಟು ಬದುಕನ್ನು ಪ್ರೀತಿಸಿದ ಸಂತ ಎಂಬ ಲೇಖನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ.